ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ದರ್ಶು ಡೈರೀಸ್. ತುಂಬ ದಿವಸನೇ ಆಗಿತ್ತು ಎಕ್ಸಾಮ್ಸು, ಅದೇ ರೀತಿ ಪರ್ಸ್ನಲ್ ಕಮಿಟ್ಮೆಂಟ್ಸಿಂದ ನಾನು ಯೂಟ್ಯೂಬಲ್ಲಿ ಆ್ಯಕ್ಚುಲಾಗಿ ಇತ್ತಿಲ್ಲ. ಸೊ ವೀಡಿಯೋಗಳನ್ನ ಎಡಿಟ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಸೊ ಇವಾಗ ಹಾಲಿಡೇಸ್ ಇದೆ, ಸೊ ಮನೆಗೆ ಬಂದಿದ್ದೀನಿ. ಸೊ ತುಂಬ ಬೋರ್ ಆಗ್ತಿದೆ, ಯಾಕಂದರೆ ಕಸಿನ್ಸ್ ಇಲ್ಲ, ಎಲ್ಲ ಹೊರಗಡೆ ಅಲ್ಲಿ ಇಲ್ಲಿ ಎಲ್ಲ ಕೆಲಸದಲ್ಲಿದ್ದಾರೆ, ಕೆಲವರು ಸ್ಟಡಿ ಮಾಡ್ತಾ ಇದ್ದಾರೆ. ಸೊ ನಾನು ಲಿಟ್ರಲಿ ಕಸಿನ್ಸ್ ಜೊತೆನೇ ರಜದಲ್ಲೆಲ್ಲ ಟೈಮ್ನೆಲ್ಲ ಸ್ಪೆಂಡ್ ಮಾಡ್ತಿದ್ದೆ. ಸೊ ಇವಾಗ ಒಬ್ಬನೇ ಇದ್ದೀನಿ. ಇದು ಗೈಸ್ 2020 ಅಂದರೆ ಕೊರೋನಾ ಟೈಮಲ್ಲಿ ನಾನು ನಟ್ಟಿರೋ ಗಿಡ ಇದು. ಇವಾಗ ತುಂಬ ದೊಡ್ಡದಾಗ್ಬಿಟ್ಟಿದೆ, ಬಟರ್ ಫ್ರೂಟ್ ಗಿಡ. ಅವಾಗೇನೋ ಕರೆಂಟ್ ಇತ್ತಿಲ್ಲ ಮತ್ತು ತುಂಬ ಬೋರ್ ಆಯ್ತಿತ್ತು. ಆ ಒಂದು ಸಿಚುವೇಷನಲ್ಲಿ ಮಾಡೋಕ್ಕೇನು ಕೆಲಸ ಇತ್ತಿಲ್ಲ. ಸೊ ಚಿಕ್ಕ ಬಟರ್ ಫ್ರೂಟ್ ಗಿಡನ ನಾನು ನೆಟ್ಟಿದ್ದು, ಪ್ಲಾಸ್ಟಿಕ್ಕಲ್ಲಿ ಹಾಕ್ಬಿಟ್ಟು ನೆಕ್ಸ್ಟು ಇಲ್ಲಿ ತಗೊಬಂದು ನಟ್ಟೆ. ಇದು ಇವಾಗ ಇಷ್ಟು ದೊಡ್ಡದಾಗಿದೆ. ನೆಕ್ಸ್ಟ್ ಇಯರಿಂದ ಇದರಲ್ಲಿ ಬಟರ್ ಫ್ರೂಟ್ ಹಣ್ಣು ಕೂಡ ಕೊಡ್ಬೋದು. ಬಟ್ ಬೇಜಾರಾಗ್ತಿರೋ ವಿಷಯ ಏನು ಅಂತ ಹೇಳಿದರೆ, ಇದು ಮೇಲೆ ಹೋಗಿದೆ, ಇನ್ನೇನು ಕರೆಂಟು ವೈರಿಗೆ ಟಚ್ ಆಗುತ್ತೆ. ಸೊ ಇದನ್ನು ಲಿಟ್ರಲಿ ಕಡಿಬೇಕು. ತುಂಬಾ ಬೇಜಾರಾಗುತ್ತೆ, ಯಾಕಂದರೆ ನಾನು ನಟ್ಟು ಬೆಳೆಸಿರೋ ಗಿಡ ಇವತ್ತೊಂದು ದಿವಸ ಕಡಿಬೇಕು ಅಂದರೆ ಲಿಟ್ರಲಿ ಏನೇ ಆದರೂ ತುಂಬ ಬೇಜಾರಾಗುತ್ತೆ. ಇನ್ನೊಂದು ಗಿಡಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಅದ್ರ ಪಾಡಿಗೆ ಹೋಗ್ತಿದೆ. ಬಟ್ ಈ ಗಿಡನ ಕಡಿಬೇಕು, ಅದು ಡೆಫಿನೆಟಾಗಿ ಬುಡದಿಂದ ಅಂತೂ ಕಡಿಯೋದಿಲ್ಲ. ಯಾಕಂದರೆ ಒಂದು ನೆನಪಿಗೋಸ್ಕರ ಬೇಕು ನಾನು ನಟ್ಟಿರೋದು ಅಂತ. ಇದನ್ನು ತುದಿಯಿಂದ ಸ್ವಲ್ಪ ಕಡಿತೀನಿ ಅಷ್ಟೇ. ಲಿಟ್ರಲಿ ನಾಳೆ ನಾಡಿದ್ದಾಗಿ ಇದನ್ನು ತುದಿಯಿಂದ ಕಡಿಬೇಕು. ಆವಾಗಲೇ ಮೆನ್ಷನ್ ಮಾಡಿದೆ ನಾನು, ಕಸಿನ್ಸ್ ಇಲ್ದೇ ತುಂಬಾ ಬೇಜಾರಾಗುತ್ತೆ ಅಂತ. ಅಂದರೆ ಒಬ್ಬೊಬ್ಬನೇ ಹೋಗ್ತಾ ಇದ್ದೀನಿ ಇವಾಗ. ನಂಗೆ ಒಂಥರ ಇಲ್ಲಿ ಮನೇಲಿರೋಕ್ಕೆ ಹೆವಿ ಅಂದರೆ ಹೆವಿ ಬೋರ್ ಆಗ್ತಿದೆ. ಸೊ ನಾನು ನಮ್ಮ ಮನೆ ಪಕ್ಕದಲ್ಲೇ ಒಂದು ಚಿಕ್ಕದಾಗಿರೋ ಒಂದು ವಾಟರ್ ಫಾಲ್ ಇದೆ. ಸೊ ಅದನ್ನು ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಆ ವಾಟರ್ ಫಾಲಿಗಿರೋ ದಾರಿ, ತುಂಬ ಚಿಕ್ಕದಾಗಿದೆ. ನಾವು ಲಿಟ್ರಲ್ಲಿ ಬರ್ತಾ ಇರ್ತೀವಿ. ಅಂದರೆ ಮಾನ್ಸೂನ್ ಸೀಸನಲ್ಲಿ ಇಲ್ಲಿಗೆ ಬರೋದಂದರೆ ಒಂಥರ ಕ್ರೇಜು. ಇಲ್ಲಿ ನೋಡಿ, ಯಾರ್ಯಾರೋ ಬಿಯರ್ ಬಾಟಲು ಎಲ್ಲ ಕಸನೆಲ್ಲ ಇಲ್ಲೇ ಎಸ್ಬಿಟ್ಟು ಹೋಗಿದ್ದಾರೆ. ಬನ್ನಿ ಹೋಗುವ. ದಾರಿ ಅಂತೂ ತುಂಬ ಚಿಕ್ಕದು, ಜಿಗಣೆನೂ ತುಂಬ ಇದೆ. ಬನ್ನಿ ಹೋಗೋಣ. ಪ್ಲೇಸ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಅಯ್ಯೋ, ಸ್ಲಿಪ್ಪರ್ನ ತೆಗೆದಿಟ್ಬಿಟ್ಟು ಹೋಗ್ಬೇಕು, ಇಲ್ಲಾಂದರೆ ಸ್ಲಿಪ್ಪರ್ ಕೂಡ ಕೊಚ್ಕೊಂಡು ಹೋಗ್ಬಿಡುತ್ತೆ. ನಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ನಾನು ಹೇಳ್ತಿದ್ದ ಜಾಗ ಫೈನಲಿ ಬಂದೇ ಬಿಡ್ತು. ಇದು ನಮ್ಮ ಮನೆ ಹತ್ರ ಇರೋ ವಾಟರ್ ಫಾಲು. ಹೇಗಿದೆ, ಚೆನ್ನಾಗಿದೆಯಾ? ನನ್ನ ಕಸಿನ್ಸು ಅಥವಾ ಯಾರಾದರೂ ಫ್ರೆಂಡ್ಸ್ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡ್ಕೋಬೇಡಿ. ಹೇಗಿದೆ ವ್ಯೂ? ಇದ್ರ ಕೆಳಗಡೆ ಕೂಡ ಇನ್ನೊಂದು ವಾಟರ್ ಫಾಲ್ ಇದೆ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋ ಅಂದರೆ ಈ ವಾಟರ್ ಫಾಲ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ನೀವು ಯಾರಾದರೂ ಬರಬೇಕು ಅಂದ್ಕೊಂಡ್ರೆ ಇಲ್ಲಿಗೆ ಬನ್ನಿ. ಬಟ್ ಇಲ್ಲಿ ಕಸಗಳನ್ನೆಲ್ಲ ಎಸಿಬೇಡಿ, ಯಾಕಂದರೆ ಇದು ಪ್ರೈವೇಟ್ ಪ್ರಾಪರ್ಟಿ. ಅಂದರೆ ಇಲ್ಲಿ ತುಂಬ ಜನ ಬರ್ತಾರೆ, ಮತ್ತು ಕಸಗಳನ್ನೆಲ್ಲ ಅಲ್ಲೇ ಎಸ್ಬಿಟ್ಟು ಹೋಗ್ತಾರೆ. ಆಮೇಲೆ ತೋಟದಲ್ಲಿ ಬಿಯರ್ ಬಾಟಲ್ನೆಲ್ಲ ಒಡೆದ್ಬಿಟ್ಟು ಗಲೀಜು ಮಾಡಿಬಿಟ್ಟು ಹೋಗ್ತಾರೆ. ಸೊ ಅದಕ್ಕೆ ಇಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ಯಾರನ್ನೂ ಅಲೋ ಮಾಡಲ್ಲ. ನಾವಷ್ಟೇ ಲೋಕಲ್ ಪೀಪಲ್ಸು. ಇಲ್ಲಿ ಹೇಗಿದೆ ವಾಟರ್ ಫಾಲ್? ಚೆನ್ನಾಗಿದೆ ಅಲ್ವಾ? ನೀವು ಯಾರಾದರೂ ಬರಬೇಕು ಅಂದರೆ ನಂಗೆ ಇನ್ಫಾರ್ಮ್ ಮಾಡಿ, ನಾನು ಇಲ್ಲಿಗೆ ಡೆಫಿನೆಟಾಗಿ ಕರ್ಕೊಬರ್ತೀನಿ.
ಬಟ್ ಯಾಕಂದರೆ ನೀವಾಗಿ ಬಂದರೆ ಇಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಆಗಿರೋ ಕಾರಣದಿಂದ ಯಾರನ್ನೂ ಅಲೋ ಮಾಡಲ್ಲ. ತೋಟಗಳಲ್ಲೆಲ್ಲ ಬಿಯರ್ ಬಾಟಲ್ಗಳನ್ನೆಲ್ಲ ಇಲ್ಲಿ ಎಸ್ಬಿಟ್ಟು ಹೋಗ್ತಾರೆ. ನೆಕ್ಸ್ಟ್ ಅದು ಕೆಲಸ ಮಾಡಬೇಕಾದ್ರೆ ಪಬ್ಲಿಕ್ ಅಂದರೆ ಅವರು ತೋಟದಲ್ಲಿ ಕೆಲಸ ಮಾಡೋರಿಗೆ ಅವ್ರಿಗೆ ಕಾಲಿಗೆಲ್ಲ ಚುಚ್ಚಿ ತುಂಬ ತೊಂದರೆ ಅನುಭವಿಸ್ತಿದ್ದಾರೆ. ಸೊ ಇಲ್ಲಿ ಬೇಲಿ ಎಲ್ಲ ಹಾಕ್ಬಿಟ್ಟು ಯಾರನ್ನೂ ಅಲೋ ಮಾಡಲ್ಲ. ಆ್ಯಕ್ಚುಲಾಗಿ ಇಂಥ ಒಂದು ಬ್ಯೂಟಿಫುಲ್ ಆಗಿರೋ ಜಾಗನ ಇಟ್ಕೊಂಡು, ಮನೆ ಹತ್ರನೇ ಇಂಥ ಬ್ಯೂಟಿಫುಲ್ ಆಗಿರೋ ಜಾಗನ ಇಟ್ಕೊಂಡು ನೆಕ್ಸ್ಟು ನಾವು ಯಾಕೆ ಹೊರಗಡೆ ಸುತ್ತಲಿಕ್ಕೆ ಹೋಗಬೇಕು ಅಂದರೆ ಟ್ರೆಕ್ಕಿಂಗು ಟ್ರಿಪ್ ಎಲ್ಲ ಹೋಗಬೇಕು ಅನಿಸುತ್ತೆ ಕೆಲವೊಮ್ಮೆ. ಬಟ್ ನಮ್ಮೂರಲ್ಲಿ ಇರೋದನ್ನ ನೋಡೋದಕ್ಕಿಂತ ಬೇರೆ ಊರಿಗೆ ಹೋಗ್ಬಿಟ್ಟು, ನಮಗಿದೆಲ್ಲ ಕಾಮನ್ನು, ನಮ್ಮೂರಲ್ಲಿ ಇರೋದಕ್ಕಿಂತ ಬೇರೆ ಊರಲ್ಲಿ ಹೋಗಿ ಅಲ್ಲಿರೋ ಒಂದು ನೇಚರ್ನ ನೋಡೋದಂದರೆ ತುಂಬ ಖುಷಿ. ಇದು ನನಗೂ ಅಷ್ಟೇ, ನನ್ನಂತ ಎಷ್ಟೋ ಜನರಿಗೂ ಲಿಟ್ರಲಿ ಈ ಥರದಲ್ಲಿ ಅಂದರೆ ನೇಚರ್ ಮಧ್ಯೆ ಎಂಜಾಯ್ ಮಾಡೋಕ್ಕೆ ಅವರಿಗೆ ಒಂಥರ ಪೀಸ್ ಅನಿಸುತ್ತೆ. ಇಲ್ಲಿಗೆ ಬಂದರೆ ಅಂತೂ ತುಂಬ ನೆಮ್ಮದಿ ಸಿಗುತ್ತೆ ಈ ನೇಚರ್ಗಳ ಮಧ್ಯೆ. ನೋಡಿ ಸೌಂಡ್ ಯಾವ ಥರ ಕೇಳಿಸ್ತಿದೆ ಅಂತ. ಈ ಸೌಂಡ್ ಮಧ್ಯೆ, ನೇಚರ್ ಮಧ್ಯೆ, ಈ ಥರ ಒಂದು ಬ್ಯೂಟಿಫುಲ್ ಆಗಿರೋ ಸರೌಂಡಿಂಗ್ ಮಧ್ಯೆ ಬದುಕಕ್ಕಂತೂ ಯಾವುದೇ ಟೌನಲ್ಲಿದ್ದರೂ ಕೂಡ ಈ ಥರ ಒಂದು ವೈಬ್ ಸಿಗಲ್ಲ. ಅದಕ್ಕೆ ಹೇಳೋದು ಹಳ್ಳಿ ಲೈಫು ಚಂದ ಅಂತ. ತುಂಬ ಮೆಮೊರೀಸ್ ಇದೆ ಇಲ್ಲಿ ನಮಗೆ. ಇಲ್ಲಿ ನಾವು ಡೆಫಿನೆಟ್ ಆಗಿ ಬೇಸಿಗೆಯಲ್ಲಿ ಬಂದು ಮೀನು ಹಿಡಿತಿದ್ವಿ ವೇಲ್ ತಗೊಂಡು. ಸೊ ಇದೇ ಕಲ್ಲಲ್ಲಿ ಹಿಡಿತಿದ್ವಿ, ನೆಕ್ಸ್ಟು ಅಲ್ಲೆಲ್ಲ ಹಿಡಿತಿದ್ವಿ. ಬಟ್ ಅಲ್ಲಿ ತುಂಬ ಆಳ ಇದೆ. ಈಜಕ್ಕೆ ಒಂದೆರಡು ಸತಿ ಟ್ರೈ ಮಾಡಿದ್ದೀವಿ ಅಷ್ಟೇ. ನೆಕ್ಸ್ಟ್ ಈಜಕ್ಕೆ ಬೇರೆ ಬೇರೆ ಪ್ಲೇಸ್ಗಳಿದೆ ಇಲ್ಲಿ ಕೆಳಗಡೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮುಂದೆ ಕೆಳಗಡೆ ಇನ್ನೊಂದು ಬ್ಯೂಟಿಫುಲ್ ಆಗಿರೋ ವಾಟರ್ಫಾಲ್ ಇದೆ, ಆ ವಿಡಿಯೋನ ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀನಿ.